ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರು ಏನಂದರೆ ನಮಗಿರ್ತಕ್ಕಂಥ 32,000 ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನು 15,000 ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತಂದೇಳಿ ಅವ್ರು ವಾಗ್ದಾನ ಮಾಡಿದ್ದಾರೆ. ಅವರು 15,000 ಕೋಟಿ 50% ಆಫ್ ದಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ. ಈಗ ಬಡ್ಜೆಟ್ ಸೆಷನ್ ಇರೋದ್ರಿಂದ ಈಗ ನಾವು ಇದು ಮಾಡ್ಕೊಳಕ್ಕಾಗಲ್ಲ, ಪ್ರಾವಿಷನ್ ಫಸ್ಟ್ ವೀಕ್ ಆಫ್ ದಿ ಏಪ್ರಿಲಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಸ್ ಸರ್. ಸರ್ ಅದ್ರ ಜೊತೆಗೆ ನಮ್ದು ಏನಾಗಿತ್ತು ಅಂದರೆ ನಮ್ಮದು GST ಇದೆಯಲ್ಲ, ಹೇಳಿ ಸರ್. ಅದ್ರ ಜೊತೆಗೆ ನಮ್ಮದು GST ಸುಮಾರು ಪ್ರಾಬ್ಲಮ್ಸ್ ಇದೆ ಸರ್. GM ರವೀಂದ್ರ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್. ನಮ್ಮದು GST ಮೇಜರ್ ಪ್ರಾಬ್ಲಮ್ ಇದೆ ಸರ್. GST ಏನಾಯಿತು ಅಂದರೆ ಮೊದಲೆಲ್ಲ ಅದನ್ನ 12% ಬಂದಾಗಲೂ ಪ್ರಾಬ್ಲಮ್ ಆಯಿತು. ಅವಾಗ 4% ಇತ್ತು, 12 ಬಂತು, ಮತ್ತು 12ರಿಂದ 18 ಆಯಿತು. ಅದೆಲ್ಲ ಇನ್ನೂ ಪ್ರಾಬ್ಲಮ್ಸ್ ಯಾವುದು ಸಾಲ್ವ್ ಆಗಿಲ್ಲ. ಲಾಸ್ಟ್ ಟೈಮ್ CM ಸರ್ನ ಮೀಟ್ ಮಾಡಿದಾಗ ಅತಿಕ್ ಸರ್ನ ಕರೆದುಬಿಟ್ಟು ಸಾಲ್ವ್ ಮಾಡಿ ಅಂದರು. ಅವರು 3 ಮೀಟಿಂಗ್ ಮಾಡಿದ್ದಾರೆ, ಒಂದು ಎಂಡಿಗೆ ಬಂದಿದೆ, ಇನ್ನೂ ಫೈನಲ್ ಆಗಿಲ್ಲ, ಅಫಿಷಿಯಲ್ ಆಗಿ GO ಬಂದಿಲ್ಲ. ಅದನ್ನ ರಿಕ್ವೆಸ್ಟ್ ಮಾಡಿದ್ವಿ. ಬೇರೆ ಸ್ಟೇಟಲ್ಲಿ ಅವರೇ ಫಿಲಪ್ ಮಾಡ್ತಾಯಿದ್ದಾರೆ. ಈಗ ತಮಿಳ್ನಾಡಲ್ಲಿ 6% ಏನು ಡಿಫ್ರೆನ್ಸ್ ಇದೆಯೋ ಅದು ಅವ್ರು ಫಿಲಪ್ ಮಾಡ್ತಾರೆ, ಅದೇ ಥರ ಮಾಡಬೇಕು ಅಂತ ಆಯಿತು ಅಂತ ಹೇಳಿದ್ದಾರೆ. ಈಗಲೂ ಸರ್ ಹತ್ರ ಮಾನ್ಯ ಮುಖ್ಯಮಂತ್ರಿ ಸರ್ ಹತ್ರ ಡಿಸ್ಕಸ್ ಮಾಡಿದಾಗ ನಾನು ಈಗಲೇ ಹೇಳ್ತೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫಾಲೋಅಪ್ ಮಾಡ್ಕೊಳ್ಳಿ ಅಂತಂದರು ಸರ್. ಮತ್ತು ಸುಮಾರು 4,000 ಕೋಟಿಗಿದೆ ಸರ್. ಸುಮಾರು 4,000 ಕೋಟಿ ಅಂದರೆ GOK ಆ್ಯಂಡ್ ಕಾರ್ಪೊರೇಷನ್ ಫಂಡ್ ಎರಡೂ ಸೇರಿ ಸುಮಾರು 4,000 ಕೋಟಿವರೆಗೂ ಇದೆ. ಈಗ ಅದರಲ್ಲಿ 750 ಕೋಟಿ ಬಂದಿದೆ. ಆಲ್ರೆಡಿ ಬಂದು ಅಕೌಂಟ್ಗೆ ಬಂದು 10 ದಿವಸ ಆಯಿತು, ಇನ್ನೂ ರಿಲೀಸ್ ಮಾಡಿಲ್ಲ. ಈಗ ಅಂತ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ವಾರ ರಿಲೀಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸರ್. ಇಲ್ಲ ಸರ್, ಆಲ್ರೆಡಿ ಅಕೌಂಟಲ್ಲಿದೆ ಸರ್. ಅದು ಅಕೌಂಟಲ್ಲಿ ಇರೋದನ್ನ ಬಿಡುಗಡೆ ಮಾಡೋಕ್ಕೆ ತೊಂದರೆ ಇಲ್ವಲ್ಲ. ಇಲ್ಲ, ನಾವು ಮುಖ್ಯಮಂತ್ರಿಗಳನ್ನ ನಾವೀಗ ಹೇಳಿದ್ವಿ, ಟ್ರೆಜರಿ ಲಾಕ್ ಆಗಿದೆ, ಟ್ರೆಜರಿನ ಓಪನ್ ಮಾಡಬೇಕು. ನೀವು ಲಾಸ್ಟ್ ಟೈಮ್ ಏನು ಗೊತ್ತಾ, ನೀವು LOC ಕೊಟ್ಬಿಟ್ಟು ಟ್ರೆಜರಿ ಲಾಕ್ ಮಾಡಿದರೆ ತಪ್ಪಾಗುತ್ತೆ ಅಂತ ಹೇಳಿದಾಗ ಅವ್ರು ಇಲ್ಲ ಆಯಿತು ನಾನು FDಗೆ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಏನು ಪೆಂಡಿಂಗ್ ಬಿಲ್ ಇದೆಯಲ್ಲ, ಈಗ ಟ್ರೆಜರಿನಲ್ಲಿ ಏನು ನಮ್ಮ ಅಮೌಂಟ್ ಇದೆಯಲ್ಲ ಅದು ಬಿಡುಗಡೆ ಆಗೋದಕ್ಕೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಅದು 15,000 ಕೋಟಿ ಸುಮಾರು 3-4 ವರ್ಷದಿಂದನೂ ಪೆಂಡಿಂಗ್ ಇದೆ. 2023ವರೆಗೂ PWDನಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದರು. ಈಗ 2,000 ಕೋಟಿ ರಿಲೀಸ್ ಮಾಡಿದ್ದಾರೆ. ಇನ್ನೊಂದು 1,000 ಕೋಟಿ ಈ ತಿಂಗಳಲ್ಲಿ ಮಾರ್ಚಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ 23ವರೆಗೂ ಮ್ಯಾಕ್ಸಿಮಮ್ ಅಂದರೆ ಮೋಸ್ಟ್ ಆಫ್ ದಿ ಬಿಲ್ಸ್ ಕ್ಲಿಯರ್ ಆಗುತ್ತೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕಾರ್ಯದರ್ಶಿಗಳು ನಾವು ಇಬ್ಬರು ಒತ್ತಾಯ ಮಾಡಿದ್ದಕ್ಕೆ ಏಪ್ರಿಲ್ ತಿಂಗಳಲ್ಲಿ 15,000 ಕೋಟಿ ಕೊಡ್ತೀನಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ. ಸರ್ ಇದೆ ಕಮಿಷನ್ ಪ್ರಾಬ್ಲಮ್ ಇಲ್ಲ ಅಂತಂದೇಳಿ ಏನು ಹೇಳೋದು ಇದೆ, ಅದನ್ನು ರೆಕ್ಟಿಫೈ ಮಾಡ್ತೀವಿ. ಸಾಧ್ಯವಾದಷ್ಟು ಏಪ್ರಿಲ್ ಬಡ್ಜೆಟ್ ಆದ ತಕ್ಷಣ ಕರೆದ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಇಲ್ಲ, ಪರ್ಸೆಂಟೇಜ್ ಏನಾಗಿದೆ ಅಂದರೆ ದಯಮಾಡಿ ಅವರು ಕ್ಲಿಯರ್ ಮಾಡ್ತೀನಿ ಅಂದರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಇಲ್ಲ 40% ಕ್ವಶನ್ ಬರಲ್ಲ. ನಾನು ಹೇಳ್ತಿರೋದು ಗೊತ್ತಾ, ಹಣ ಬಿಡುಗಡೆ ವಿಚಾರವಾಗಿ ಸ್ವಲ್ಪ ಅಧಿಕಾರಿಗಳು ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತಂದೇಳಿ ಹೇಳಿದ್ದಾರೆ. ಅದನ್ನು ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆನೇ ನಾವು ಗವರ್ನರ್ಗೆ ಹೋಗೋವಂಥ ಇದು ಕ್ರಮ ಕೈಗೊಂಡಿದ್ದೀವಿ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಅದಾಗಲಿಲ್ಲ ಅಂದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೀವಿ. ನಾವು ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಮ್ಮ ರಾಜ್ಯ ಸಂಘ ಸಿದ್ಧತೆ ಮಾಡ್ಕೊಂಡಿದೆ. ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಸರ್ ನಮ್ಮದು ರಾಯಲ್ಟಿ ಪ್ರಾಬ್ಲಮ್ ಇದೆ. ನಮ್ಮ ಅಧ್ಯಕ್ಷರು ಮೊನ್ನೆ ಈಗಲೇ ಮಾತಾಡಿದ್ರು, ಯಾರು CM ಸಾಹೇಬ್ರ ಹತ್ರ, ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೇಜರ್ ಪ್ರಾಬ್ಲಮ್ ರಾಯಲ್ಟಿನೂ ಇದೆ. ರಾಯಲ್ಟಿ ಅಂದರೆ MDPನಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯರು ಏನು ಮಾಡಿದ್ದಾರೆ, ಅವರು MDPನಲ್ಲಿ ನಮಗೆ 5 ಪಟ್ಟು ನಮಗೆ ದಂಡ ಹಾಕುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ದಂಡ ಹಾಕುವಂಥ ಕಾರ್ಯಕ್ರಮ ಮಾಡಿರೋದ್ರಿಂದ ಅವರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ನಾವು ಈ ಥರ ಆಗಬಾರ್ದು. ಯಾಕಂದರೆ ಅವೈಜ್ಞಾನಿಕವಾಗಿ ನಮಗೆ ದಂಡ ಹಾಕ್ತಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗಳು. ಪರ್ಟಿಕ್ಯುಲರ್ಗೆ ಹೇಳ್ಬೇಕಂದ್ರೆ ಮೊನ್ನೆ ಗಿರೀಶ್ ಅವರು ಯಾರ ಕೈಗೂ ಸಿಗ್ತಾ ಇಲ್ಲ, ಜಾರಕಿಹೊಳಿ ಸಾಹೇಬ್ರು ಕರೆದು ಹೇಳಿದ್ದಾರೆ ಇದನ್ನು ಸಾಲ್ವ್ ಮಾಡಿ ಅಂತ, CM ಹೇಳಿದ್ದಾರೆ ಸಾಲ್ವ್ ಮಾಡಿ ಅಂತ. ಅವರು ಯಾರ ಕೈಗೂ ಸಿಗ್ದಲೇ ಇರೋದ್ರಿಂದ ಆ ಕ್ರಮ ಕೈಗೊಳ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ GST ಪ್ರಾಬ್ಲಮ್ಮು ಅದು ತಮಿಳ್ನಾಡು ಮಾದರಿ ಅನುಸರಿಸಬೇಕು ಅಂತಂದೇಳಿ ಅತಿಕ್ ಸಾರಿಗೆ ಹೇಳಿದರೆ, ಈಗ ಕಾರ್ಯದರ್ಶಿಯವರು ಏನು ಹೇಳಿದ್ರಲ್ಲ ಅದು ಆ ಥರ ಅದೊಂದಾಗುತ್ತೆ. ಈ 3 ಪ್ರಾಬ್ಲಮ್ ಈಗ ಸದ್ಯಕ್ಕೆ ಏನು ಗೊತ್ತಾ, ಇನ್ನೂ ಸುಮಾರು ಪ್ರಾಬ್ಲಮ್ ಇದೆ. ಮುಂದಿನ ದಿನಗಳಲ್ಲಿ ಅದು ಹೇಳೋವಂಥ ಕೆಲಸ ಮಾಡಬೇಕು. ಯಾಕೆಂದರೆ ಈಗ ಬಡ್ಜೆಟ್ ಇರೋದ್ರಿಂದ 3 ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತಂದೇಳಿ ಅವ್ರು ಹೇಳಿದ್ದಾರೆ. ಮುಖ್ಯವಾಗಿ ಹಣ ಬಿಡುಗಡೆ ಮಾಡಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರು ಏನಂದರೆ ನಮಗಿರ್ತಕ್ಕಂಥ 32,000 ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನು 15,000 ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತಂದೇಳಿ ಅವ್ರು ವಾಗ್ದಾನ ಮಾಡಿದ್ದಾರೆ.
15,000 ಕೋಟಿ 50% ಆಫ್ ದಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ. ಈಗ ಬಡ್ಜೆಟ್ ಸೆಷನ್ ಇರೋದ್ರಿಂದ ಈಗ ನಾವು ಇದು ಮಾಡ್ಕೊಳಕ್ಕಾಗಲ್ಲ, ಪ್ರಾವಿಷನ್ ಫಸ್ಟ್ ವೀಕ್ ಆಫ್ ದಿ ಏಪ್ರಿಲಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಸ್ ಸರ್. ಸರ್ ಅದ್ರ ಜೊತೆಗೆ ನಮ್ದು ಏನಾಗಿತ್ತು ಅಂದರೆ ನಮ್ಮದು GST ಇದೆಯಲ್ಲ, ಹೇಳಿ ಸರ್. ಅದ್ರ ಜೊತೆಗೆ ನಮ್ಮದು GST ಸುಮಾರು ಪ್ರಾಬ್ಲಮ್ಸ್ ಇದೆ ಸರ್. GM ರವೀಂದ್ರ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ನು. ನಮ್ಮದು GST ಮೇಜರ್ ಪ್ರಾಬ್ಲಮ್ ಇದೆ ಸರ್. GST ಏನಾಯಿತು ಅಂದರೆ ಮೊದಲೆಲ್ಲ ಅದನ್ನ 12% ಬಂದಾಗಲೂ ಪ್ರಾಬ್ಲಮ್ ಆಯಿತು. ಅವಾಗ 4% ಇತ್ತು, 12 ಬಂತು, ಮತ್ತು 12ರಿಂದ 18 ಆಯಿತು. ಅದೆಲ್ಲ ಇನ್ನೂ ಪ್ರಾಬ್ಲಮ್ಸ್ ಯಾವುದು ಸಾಲ್ವ್ ಆಗಿಲ್ಲ. ಲಾಸ್ಟ್ ಟೈಮ್ CM ಸರ್ನ ಮೀಟ್ ಮಾಡಿದಾಗ ಅತಿಕ್ ಸರ್ನ ಕರೆದುಬಿಟ್ಟು ಸಾಲ್ವ್ ಮಾಡಿ ಅಂದರು. ಅವರು 3 ಮೀಟಿಂಗ್ ಮಾಡಿದ್ದಾರೆ, ಒಂದು ಎಂಡಿಗೆ ಬಂದಿದೆ, ಇನ್ನೂ ಫೈನಲ್ ಆಗಿಲ್ಲ, ಅಫಿಷಿಯಲ್ ಆಗಿ GO ಬಂದಿಲ್ಲ. ಅದನ್ನು ರಿಕ್ವೆಸ್ಟ್ ಮಾಡಿದ್ವಿ. ಬೇರೆ ಸ್ಟೇಟಲ್ಲಿ ಅವರೇ ಫಿಲಪ್ ಮಾಡ್ತಾಯಿದ್ದಾರೆ. ಈಗ ತಮಿಳ್ನಾಡಲ್ಲಿ 6% ಏನು ಡಿಫ್ರೆನ್ಸ್ ಇದೆಯೋ ಅದು ಅವ್ರು ಫಿಲಪ್ ಮಾಡ್ತಾರೆ, ಅದೇ ಥರ ಮಾಡಬೇಕು ಅಂತ ಆಯಿತು ಅಂತ ಹೇಳಿದ್ದಾರೆ. ಈಗಲೂ ಸರ್ ಹತ್ರ, ಮಾನ್ಯ ಮುಖ್ಯಮಂತ್ರಿ ಸರ್ ಹತ್ರ ಡಿಸ್ಕಸ್ ಮಾಡಿದಾಗ ನಾನು ಈಗಲೇ ಹೇಳ್ತೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫಾಲೋಅಪ್ ಮಾಡ್ಕೊಳ್ಳಿ ಅಂತಂದರು ಸರ್. ಸುಮಾರು 4,000 ಕೋಟಿಗೆ ಇದೆ ಸರ್. ಸುಮಾರು 4,000 ಕೋಟಿ ಅಂದರೆ GOK ಆ್ಯಂಡ್ ಕಾರ್ಪೊರೇಷನ್ ಫಂಡ್ ಎರಡೂ ಸೇರಿ ಸುಮಾರು 4,000 ಕೋಟಿವರೆಗೂ ಇದೆ. ಈಗ ಅದರಲ್ಲಿ 750 ಕೋಟಿ ಬಂದಿದೆ. ಆಲ್ರೆಡಿ ಬಂದು ಅಕೌಂಟ್ಗೆ ಬಂದು 10 ದಿವಸ ಆಯಿತು, ಇನ್ನೂ ರಿಲೀಸ್ ಮಾಡಿಲ್ಲ. ಈಗ ಅಂತ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ವಾರ ರಿಲೀಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸರ್. ಹೌದು ಸರ್. ಇಲ್ಲ ಸರ್, ಆಲ್ರೆಡಿ ಅಕೌಂಟಲ್ಲಿದೆ ಸರ್. ಅದು ಅಕೌಂಟಲ್ಲಿ ಇರೋದನ್ನ ಬಿಡುಗಡೆ ಮಾಡೋಕ್ಕೆ ತೊಂದರೆ ಇಲ್ವಲ್ಲ. ಇಲ್ಲ, ನಾವು ಮುಖ್ಯಮಂತ್ರಿಗಳನ್ನ ನಾವೀಗ ಹೇಳಿದ್ವಿ, ಟ್ರೆಜರಿ ಲಾಕ್ ಆಗಿದೆ, ಟ್ರೆಜರಿನ ಓಪನ್ ಮಾಡಬೇಕು. ನೀವು ಲಾಸ್ಟ್ ಟೈಮ್ ಏನು ಗೊತ್ತಾ, ನೀವು LOC ಕೊಟ್ಬಿಟ್ಟು ಟ್ರೆಜರಿ ಲಾಕ್ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಹೇಳಿದಾಗ ಅವರಿಲ್ಲ ಆಯಿತು, ನಾನು FDಗೆ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಏನು ಪೆಂಡಿಂಗ್ ಬಿಲ್ ಇದೆಯಲ್ಲ, ಈಗ ಟ್ರೆಜರಿನಲ್ಲಿ ಏನು ನಮ್ಮ ಅಮೌಂಟ್ ಇದೆಯಲ್ಲ, ಅದು ಬಿಡುಗಡೆ ಆಗೋದಕ್ಕೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಸರ್. ಅದು 15,000 ಕೋಟಿ ಸುಮಾರು 3-4 ವರ್ಷದಿಂದನೂ ಪೆಂಡಿಂಗ್ ಇದೆ. 2023ವರೆಗೂ PWDನಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದರು. ಈಗ 2,000 ಕೋಟಿ ರಿಲೀಸ್ ಮಾಡಿದ್ದಾರೆ. ಇನ್ನೊಂದು 1,000 ಕೋಟಿ ಈ ತಿಂಗಳಲ್ಲಿ ಮಾರ್ಚಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ 23ವರೆಗೂ ಮ್ಯಾಕ್ಸಿಮಮ್ ಅಂದರೆ ಮೋಸ್ಟ್ ಆಫ್ ದಿ ಬಿಲ್ಸ್ ಕ್ಲಿಯರ್ ಆಗುತ್ತೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕಾರ್ಯದರ್ಶಿಗಳು ನಾವು ಇಬ್ಬರು ಒತ್ತಾಯ ಮಾಡಿದ್ದಕ್ಕೆ ಏಪ್ರಿಲ್ ತಿಂಗಳಲ್ಲಿ 15,000 ಕೋಟಿ ಕೊಡ್ತೀನಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ. ಸರ್ ಇದೆ, ಕಮಿಷನ್ ಪ್ರಾಬ್ಲಮ್ ಇಲ್ಲ ಅಂತಂದೇಳಿ ಏನು ಹೇಳೋದು ಇದೆ, ಅದನ್ನು ರೆಕ್ಟಿಫೈ ಮಾಡ್ತೀವಿ. ಸಾಧ್ಯವಾದಷ್ಟು ಏಪ್ರಿಲ್ ಬಡ್ಜೆಟ್ ಆದ ತಕ್ಷಣ ಕರೆದ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇಲ್ಲ, ಪರ್ಸೆಂಟೇಜ್ ಏನಾಗಿದೆ ಅಂದರೆ ದಯಮಾಡಿ ಅವರು ಕ್ಲಿಯರ್ ಮಾಡ್ತೀನಿ ಅಂದರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಇಲ್ಲ 40% ಕ್ವಶನ್ ಬರಲ್ಲ. ನಾನು ಹೇಳ್ತಿರೋದು ಗೊತ್ತಾ, ಹಣ ಬಿಡುಗಡೆ ವಿಚಾರವಾಗಿ ಸ್ವಲ್ಪ ಅಧಿಕಾರಿಗಳು ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಅದನ್ನು ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆನೇ ನಾವು ಗವರ್ನರ್ಗೆ ಹೋಗೋವಂಥ ಇದು ಕ್ರಮ ಕೈಗೊಂಡಿದ್ದೀವಿ. ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಅದಾಗಲಿಲ್ಲ ಅಂದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದೀವಿ. ನಾವು ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಮ್ಮ ರಾಜ್ಯ ಸಂಘ ಸಿದ್ಧತೆ ಮಾಡ್ಕೊಂಡಿದೆ. ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಸರ್, ನಮ್ಮದು ರಾಯಲ್ಟಿ ಪ್ರಾಬ್ಲಮ್ ಇದೆ. ನಮ್ಮ ಅಧ್ಯಕ್ಷರು ಮೊನ್ನೆ ಈಗಲೇ ಮಾತಾಡಿದ್ರು, ಯಾರು CM ಸಾಹೇಬ್ರ ಹತ್ರ, ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೇಜರ್ ಪ್ರಾಬ್ಲಮ್ ರಾಯಲ್ಟಿನೂ ಇದೆ. ರಾಯಲ್ಟಿ ಅಂದರೆ MDPನಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯರು ಏನು ಮಾಡಿದ್ದಾರೆ, ಅವರು MDPನಲ್ಲಿ ನಮಗೆ 5 ಪಟ್ಟು ನಮಗೆ ದಂಡ ಹಾಕುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ದಂಡ ಹಾಕುವಂಥ ಕಾರ್ಯಕ್ರಮ ಮಾಡಿರೋದ್ರಿಂದ ಅವರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ನಾವು ಈ ಥರ ಆಗಬಾರ್ದು. ಯಾಕಂದರೆ ಅವೈಜ್ಞಾನಿಕವಾಗಿ ನಮಗೆ ದಂಡ ಹಾಕ್ತಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗಳು. ಪರ್ಟಿಕ್ಯುಲರ್ಗೆ ಹೇಳ್ಬೇಕಂದ್ರೆ ಮೊನ್ನೆ ಗಿರೀಶ್ ಅವರು ಯಾರ ಕೈಗೂ ಸಿಗ್ತಾ ಇಲ್ಲ, ಜಾರಕಿಹೊಳಿ ಸಾಹೇಬ್ರು ಕರೆದು ಹೇಳಿದ್ದಾರೆ ಇದು ಸಾಲ್ವ್ ಮಾಡಿ ಅಂತ, CM ಹೇಳಿದ್ದಾರೆ ಸಾಲ್ವ್ ಮಾಡಿ ಅಂತ. ಅವರು ಯಾರ ಕೈಗೂ ಸಿಗ್ದಲೇ ಇರೋದ್ರಿಂದ ಆ ಕ್ರಮ ಕೈಗೊಳ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ GST ಪ್ರಾಬ್ಲಮ್ಮು, ಅದು ತಮಿಳ್ನಾಡು ಮಾದರಿ ಅನುಸರಿಸಬೇಕು ಅಂತಂದೇಳಿ ಅತಿಕ್ ಸಾರಿಗೆ ಹೇಳಿದರೆ, ಈ ಕಾರ್ಯದರ್ಶಿಯವರು ಏನು ಹೇಳಿದ್ರಲ್ಲ ಅದು ಆ ಥರ ಅದೊಂದಾಗುತ್ತೆ. ಈ 3 ಪ್ರಾಬ್ಲಮ್ ಈಗ ಸದ್ಯಕ್ಕೆ ಏನು ಗೊತ್ತಾ, ಇನ್ನೂ ಸುಮಾರು ಪ್ರಾಬ್ಲಮ್ ಇದೆ. ಮುಂದಿನ ದಿನಗಳಲ್ಲಿ ಅದು ಹೇಳೋವಂಥ ಕೆಲಸ ಮಾಡಬೇಕು. ಯಾಕೆಂದರೆ ಈಗ ಬಡ್ಜೆಟ್ ಇರೋದ್ರಿಂದ 3 ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತಂದೇಳಿ ಅವ್ರು ಹೇಳಿದ್ದಾರೆ. ಮುಖ್ಯವಾಗಿ ಹಣ ಬಿಡುಗಡೆ ಮಾಡಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ.